ಹಾಯ್, ನಾನು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ 31st ಡೇ ಚಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಸಮ್ಮರ್ ಮ್ಯಾನೇಜ್ಮೆಂಟು ತಿಳಿಸ್ಕೊಡ್ತೀನಿ ಅಂತ. ಏನು ಸಮ್ಮರ್ ಮ್ಯಾನೇಜ್ಮೆಂಟ್ ಏನಾಗಿದೆ ಅಂತ ಅಂದರೆ, ಮೇಯ್ನು ಫಸ್ಟ್ ಇಶ್ಯೂ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಹಕ್ಕಿ ಜ್ವರ, ಬರ್ಡ್ ಫ್ಲೂ. ಬರ್ಡ್ ಫ್ಲೂ ಏನಾಗಿದೆ ಅಂದರೆ, ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಿ ಎಲ್ಲೋ ಒಂದು ಚಿಕ್ಕಬಳ್ಳಾಪುರ ನಿಯರ್ ಬೈ ಏನೋ ಒಂದು ಹತ್ರ ಕಾಣಿಸ್ಕೊಂಡಿದೆ. ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಮತ್ತು ಚಿಕನ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. 100 ಡಿಗ್ರಿ ಸೆಲ್ಸಿಯಸಲ್ಲಿ ಬಾಯ್ಲ್ ಮಾಡಿ ತಿಂದರೆ ಏನಂತ ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಫಸ್ಟು CRD ಬರ್ದಿರೋಂಗೆ ನೋಡ್ಕೋಬೇಕು. ಪೋಲ್ಟ್ರಿನಲ್ಲಿ CRD ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಇಶ್ಯೂಸ್ ಜಾಸ್ತಿ ಆಗುತ್ತೆ. ನೋಡಿ, ಯಾವುದೇ ಆಗಲಿ ಬರ್ಡ್ CRD ಯಾವುದೇ ಆ ಥರ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಫುಲ್ ಹೆಲ್ತಿ ಇದೆ. 31st ಡೇ ಚಿಕ್ಸ್ ಇದೆ. ನಾನು ತೋರಿಸ್ತೀನಿ ವೆಯ್ಟ್ ಎಷ್ಟಿದೆ, ಎಷ್ಟಾಗ್ತಿದೆ ಅಂತ ಎಲ್ಲ ತೋರಿಸ್ತೀನಿ. ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ. ಫಸ್ಟು ಸಮ್ಮರ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು, ಸ್ಪ್ರಿಂಕ್ಲರ್ಸ್ನ ಆನ್ ಮಾಡಿ. ನೆಕ್ಸ್ಟು ಹೀಗೆ ಸೈಡಲ್ಲಿ ಗ್ರೀನ್ ನೆಟ್ ಹಾಕಿ. ಲಾಸ್ಟ್ ವೀಡಿಯೋನಲ್ಲೂ ತೋರಿಸ್ಕೊಟ್ಟಿದ್ದೆ ಸಮ್ಮರ್ ಮ್ಯಾನೇಜ್ಮೆಂಟ್ದು ನಾನು. ಪ್ಲಸ್ ಏನೇ ಆಗಲಿ ಸ್ಪ್ರೇ ಮಾತ್ರ ಕಂಟಿನ್ಯೂಸ್, ಮಾರ್ನಿಂಗು ಈವ್ನಿಂಗು ಸ್ಪ್ರೇ ಕಂಪಲ್ಸರಿ. ಬೆಳಗ್ಗೆ ಬಂದು ನಾನು BKC ಸ್ಪ್ರೇ ಮಾಡ್ತಿದ್ದೀನಿ. ಈವ್ನಿಂಗ್ ಬಂದು ಎಸೆನ್ಷಿಯಲ್ ಆಯಿಲ್ ಅಂತ ಒಂದು ಸ್ಪ್ರೇ ಮಾಡ್ತಿದ್ದೀನಿ. ಮತ್ತು ಈ ರ್ಯಾಗಿಂಗ್ ಹೇಳ್ತೀನಿ ನೋಡಿ. ಈ ಥರ ಒಟ್ಟು ಆಗದಿರೋ ನೋಡ್ಕೋಬೇಕು. ಇಲ್ಲೆಲ್ಲೋ ಒಂದು ಸ್ವಲ್ಪ ಗಲೀಜಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ, ಜಾಸ್ತಿ ರ್ಯಾಗಿಂಗು ಜೋರಾಗಿ ಮಾಡಬಾರ್ದು, ನಿಧಾನಕ್ಕೆ ಮಾಡಬೇಕು. ಯಾಕೆ ಜೋರಾಗಿ ಮಾಡಬಾರ್ದು ಅಂದರೆ, ಈ ರ್ಯಾಗಿಂಗ್ ಮಾಡಿದಾಗ ಗಾವ್ ಜಾಸ್ತಿ ಇದ್ದಾಗ CRD ಇಶ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮ ಕಂಪ್ನಿ, ಸ್ನೇಹ ಕಂಪ್ನಿ ಅವರು ಇಂಪ್ಲಿಮೆಂಟ್ ಮಾಡಿರೋ ಪ್ರಕಾರ ಡೇ ಬೈ ಡೇ ರ್ಯಾಗಿಂಗ್ ಮಾಡಿ, ಅದು ನಿಧಾನಕ್ಕೆ ಮಾಡಿ. ಅವ್ರು ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಗೊತ್ತಾಗ CRD ಸ್ಟಾರ್ಟ್ ಆಗೋದು ಈ ಒಟ್ಟು ಯಾವಾಗ ಒತ್ತುತ್ತೀವಿ ಆವಾಗ CRD ಸ್ಟಾರ್ಟ್ ಆಗೋ ಚಾನ್ಸಸ್ 100ಗೆ ಒಂದು 70% ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಟ್ಟು ನಿಧಾನಕ್ಕೆ ಮಾಡಿ, ಜಾಸ್ತಿ ಗಾಳಿ ಎಬ್ಬರಿಸ್ದಿರ ಒಟ್ಟು ಉಳುಮೆ ಮಾಡಬೇಕು. ನೆಕ್ಸ್ಟ್ ಇಶ್ಯೂ ಏನು ಅಂದರೆ, CRD ಆಯಿತು. ನೆಕ್ಸ್ಟು ಆ ಥರ ಬರೋದು ಲೂಸ್ ಮೋಷನ್ನು ಯಾವಾಗ ಆಗುತ್ತಪ್ಪ ಅಂದರೆ, ಯಾವಾಗ ಫೀಡ್ ಇಂಟೇಕು ಚೇಂಜಸ್ ಆಗುತ್ತೆ ಆವಾಗ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಲೂಸ್ ಮೋಷನ್, ಫೀಡ್ ಇಂಟೇಕ್ ಜಾಸ್ತಿ ಆದಾಗ ನೋಡ್ಕೋಬೇಕು. ಲೂಸ್ ಮೋಷನ್, ಬರ್ಡ್ಸ್ ಫುಲ್ ಹೆಲ್ತಿ ಇದೆ. ಯಾವುದೇ ಆ ಥರ ಲೂಸ್ ಮೋಷನ್ ಆಗಲಿ, ಇಲ್ಲ ಬರ್ಡ್ ಫ್ಲೂ ಆಗಲಿ, ಆ ಥರ ಫೀವರ್ ಆಗಲಿ ಯಾವುದೇ ಇಲ್ಲ. ಫುಲ್ ಹೆಲ್ತಿ ಬರ್ಡ್ಸ್ ಇದೆ 31st ಡೇ. ನಾನು ಇವಾಗ ನೆಕ್ಸ್ಟ್ ಇದು ತೋರಿಸ್ತೀನಿ, ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. 31ಗೆ ಆಲ್ಮೋಸ್ಟ್ 2 kg ರೀಚ್ ಆಗಿದೆ. ಬಟ್ ಒಂದು ಕೋಳಿ ನಾವು ಹೇಳೋಕ್ಕಾಗಲ್ಲ 2 kg ಬಂದಿದೆ ಅಂತ. ಆ್ಯಾವ್ರೇಜ್ ಮಾಡಿದ್ರೆ ಗೊತ್ತಾಗುತ್ತೆ. ನನ್ನ ಫಾರಮಲ್ಲಿ ಆಲ್ಮೋಸ್ಟ್ 1.8 ಬರ್ಬೋದು ಆ್ಯಾವ್ರೇಜು. ಇವಾಗ ಸದ್ಯಕ್ಕೆ 2 kg ಇದೆ. ಬುಕ್ ತೋರಿಸ್ತೀನಿ ನೋಡಿ. ಇವತ್ತು 31st ಡೇ, ಇನ್ನೂ ಸೂಪರ್ವೈಸರ್ ಬಂದಿಲ್ಲ, ಮಾರ್ಟಾಲಿಟಿ ಏನೂ ಇಲ್ಲ ನೋಡಿ. 12,000 ಮರಿಗೆ ಆಲ್ಮೋಸ್ಟ್ 450 ಮಟ್ಸ್ ಮಾರ್ಟಾಲಿಟಿ ಆಗಿದೆ. ಲಾಸ್ಟ್ ಟೈಮು 1,500 ಆ ಥರ ಆಗಿತ್ತು. ಅವಾಗೂ ಏನು ಬರ್ಡ್ ಫ್ಲೂ ಏನು ಇರಲಿಲ್ಲ ನೋಡಿ. ಲಾಸ್ಟ್ ವೆಯ್ಟ್ ಹಾಕಿದಾಗ ಲಾಸ್ಟ್ 28th ಡೇ ವೆಯ್ಟ್ ಮಾಡಿದಾಗ 1.39. ಇವಾಗ 31st ಡೇಗೆ ಆಲ್ಮೋಸ್ಟ್ 400 ಗ್ರಾಮ್ಸ್ 500 ಗ್ರಾಮ್ಸ್ ರೀಚ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಕ್ಲೈಮೇಟ್ ಚೆನ್ನಾಗಿದೆ. ಸ್ವಲ್ಪ ಕ್ಲೈಮೇಟ್ ಒಂದು ಚೆನ್ನಾಗಿದ್ದರೆ ಪೋಲ್ಟ್ರಿನಲ್ಲಿ ಬಚಾವಾದಂಗೆ. ಸೊ ಎಲ್ಲರೂ ಹುಷಾರಾಗಿ CRD ಬರ್ದಿರೋ ಮೇಯ್ನ್ ನಂದು ಒಂದು ಇದು ಏನು ಹೇಳಿದ್ನು, CRD ಬರ್ದಿರೋ ನೋಡ್ಕೋಬೇಕು. ಎಸೆನ್ಷಿಯಲ್ ಆಯಿಲ್ ಅಂತ ಬರುತ್ತೆ, ಅದನ್ನು ಕಂಟಿನ್ಯೂಸ್ ಡೇ ಬೈ ಡೇ ಡೈಲಿ ಸ್ಪ್ರೇ ಮಾಡಿ. ಅದು ಜಾಸ್ತಿ
ವರ್ಕೌಟ್ ಆಗುತ್ತೆ. ಇನ್ನೊಂದು ಲೂಸ್ ಮೋಷನ್ಗೆ ಒಂದು ಮೆಡಿಸಿನ್ ಹೇಳ್ತೀನಿ, ಬ್ಲೆಂಡ್ ಅಂತ ಬರುತ್ತೆ, ಬ್ಲೆಂಡ್ ಲೂಸ್ ಮೋಷನ್ಗೆ. ಸೊ ಅದನ್ನು ಯೂಸ್ ಮಾಡ್ಬೋದು, ಬ್ಲೆಂಡ್ ಅಂತ. ಅದನ್ನು ಬ್ಲೆಂಡ್ ಯೂಸ್ ಮಾಡಿದ್ರೆ ಲೂಸ್ ಮೋಷನ್ ಆಗದಿರೋ ತಡೆಯುತ್ತೆ. ಅದು ಒಂದು ಇದಾಗುತ್ತೆ. ಜಾಸ್ತಿ ಲೂಸ್ ಮೋಷನ್ ಆದರೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು. ಇದೊಂದು ಇಶ್ಯೂ. ಯಾರಾಗಲೇ ಮೆಡಿಸಿನ್ ಯೂಸ್ ಮಾಡೋಂಗಿದ್ರೆ ಬ್ಲೆಂಡ್ನ ಯೂಸ್ ಮಾಡಿ. ಸೊ 31st ಡೇದು ಇಷ್ಟು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ನ. ಇನ್ನೂ ಅಪ್ಡೇಟ್ಸ್ ಮಾಡ್ತೀನಿ, ಇನ್ನೂ ಮೆಡಿಸಿನ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಎಲ್ಲ ಮೆಡಿಸಿನ್ ಬಗ್ಗೆನೂ ತಿಳಿಸ್ಕೊಂಡು ಗ್ರೋತ್ ಪ್ರಮೋಟರ್ಸು ಎಲ್ಲ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.